ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೆಲ್ಲರೂ ಜ್ಯೋತಿಯನ್ನು ಬೆಳಗಿಸುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ, ವರಿಷ್ಠಾಧಿಕಾರಿಗಳು ವಿಜಯನಗರ ಇವರಿಂದ ನಮ್ಮ ಈ ಸಂಚಿಕೆಯ ಬಿಡುಗಡೆ. ಮೊದಲನೆಯದಾಗಿ ಈ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿಯವರಿಗೆ ಹಾಗೂ ವಲಯ ಕಾನೂನು ಅಧಿಕಾರಿಗಳಾದ ಶ್ರೀಯುತ BS ಪಾಟೀಲ್ ರವರಿಗೆ ಹಾಗೂ ನನ್ನ ಮುಂದೆ ಇರುವ ಎಲ್ಲ ಅಭಿಯೋಜನೆ ಅಧಿಕಾರಿಗಳಿಗೆ ಈ ಒಂದು ಹೊಸ ಕಚೇರಿಯ ಉದ್ಘಾಟನಾ ಶುಭ ಸಂದರ್ಭದ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಒಂದು ಕಚೇರಿಯ ಉದ್ಘಾಟನೆ ಎಷ್ಟು ಬಹಳ ವೇಗವಾಗಿ ಆಗುತ್ತೆ ಅಂತ ನಮಗೆ ಅನಿಸಿರಲಿಲ್ಲ. ಶ್ರೀಯುತ ಪಾಟೀಲ್ ರವರು ಮೊದಲನೇ ಬಾರಿ ಬಂದು ಹೀಗೆ ಪರಿಚಯ ಮಾಡಿಕೊಂಡು ಶ್ರೀಯುತ ರಾಮಬ್ರಹ್ಮರವರು ಹೇಳ್ತಾ ಇದ್ರು. ಸೊ ಅವರು ತಮ್ಮನ್ನ ಪರಿಚಯ ಮಾಡಿಕೊಂಡು, ಸರ್, ಬಳ್ಳಾರಿಯಲ್ಲಿ ಅಭಿಯೋಜನೆ ಇಲಾಖೆಯ ವಲಯ ಕಚೇರಿ ಇಲ್ಲಿಯೇ ಸ್ಥಾಪನೆ ಆಗಿದೆ ಅಂತ. ನಾನು ಜಿಲ್ಲಾಧಿಕಾರಿಗೆ ಬಂದು 2 ತಿಂಗಳು ಆಗಿತ್ತು. ಈ ವಿಷಯವನ್ನು ನನಗೆ ಯಾರು ಕೂಡ ಹೇಳಿರಲಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಈ ಒಂದು ವಲಯ ಕಚೇರಿ 4 ಜಿಲ್ಲೆಗಳಿಗೆ ತನ್ನ ಸೇವೆಯನ್ನು ಒದಗಿಸುತ್ತದೆ. ಇದು ಬಳ್ಳಾರಿಗೆ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಅವರ ಮೊದಲನೇ ಭೇಟಿಯಲ್ಲಿ ಪಾಟೀಲ್ ರವರೇ, ಏನೇ ಇದ್ರೂ ಕೂಡ ಎಲ್ಲ ಸಹಕಾರ ಇದೆ, ನಿಮ್ಮ ಜೊತೆ ನಾವಿದ್ದೀವಿ, ನೀವು ಮುಂದುವರಿಯಿರಿ ಅಂತ ಹೇಳ್ತೀವಿ. ಆದರೆ 2ನೇ ಬಾರಿ ಕೂಡ ಅವರು ಸಹಕಾರ ಕೇಳಕ್ ಬರಲೇ ಇಲ್ಲ. ಒಂದು ಸಾರಿ ಬಂದು ಹೇಳಿದ್ರು, ಸರ್ ಕೆಲಸ ನಡೀತಾ ಇದೆ, ಐಡೆಂಟಿಫೈ ಮಾಡಿದೀವಿ ಬಿಲ್ಡಿಂಗು, ಅಲ್ಲಿ ನಾನು ಮಾಡಿಸ್ತಾ ಇದ್ದೀನಿ. 3ನೇ ಸಾರಿ ಬಂದಾಗ ನನಗೆ ಅವರು ಇನ್ವಿಟೇಷನ್ ಹಿಡ್ಕೊಂಡು ಬಂದರು. ಸರ್, ಈ ಕಚೇರಿ ಈಗಾಗಲೇ ನಾನು ಸಿದ್ಧಗೊಳಿಸಿದ್ದೀನಿ, ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ, ನೀವು ಬರಬೇಕು ಅಂತ ಹೇಳ್ಬಿಟ್ಟು. ಇಂತಹ ಒಂದು ಎಜೈಲ್ ಎನರ್ಜೆಟಿಕ್ ಪರ್ಸನಾಲಿಟಿ ನಮ್ಮ ವಲಯ ಕಾನೂನು ಅಧಿಕಾರಿಯಾಗಿ ಬಂದಿರೋದು ಬಹುಶಃ ನಮಗೆಲ್ಲ ಬಹಳ ಒಂದು ಅದೃಷ್ಟ ಅಂತ ಹೇಳ್ಬೋದು. ಬಹಳ ಶ್ರಮ ಪಟ್ಟಿದ್ದಾರೆ. ಹಗಲು ರಾತ್ರಿ ಶ್ರಮ ಪಡೆದ ಇದು ಆಗೋದಿಲ್ಲ. ನಮ್ಮ PWD ಇಂಜಿನಿಯರ್ ಇಲ್ಲೇ ನಾನು ನೋಡ್ತಾ ಇದ್ದೆ, PWD ಇದ್ರು. ಅವ್ರಿಗೆ ಕೇಳಿ, ಸರಾಸರಿ ಒಂದು ಕಟ್ಟಡವನ್ನ ರಿನೋವೇಟ್ ಮಾಡಕ್ಕೆ ಎಷ್ಟು ವರ್ಷ ತಗೊಳ್ತಾರೆ? ಕಡಿಮೆ ಅಂದ್ರೆ 1 ವರ್ಷ, ಸರಾಸರಿ ಅಂದ್ರೆ 2 ವರ್ಷ ಆಗ್ತದೆ. ಆದ್ರೆ 2 ತಿಂಗಳಲ್ಲಿ ಏನನ್ನ ಸುಸಜ್ಜಿತಗೊಳಿಸಿದ್ದಾರೆ. ಈ ಒಂದು ಕಚೇರಿಯ ಸದ್ಬಳಕೆಯನ್ನ ನಾವೆಲ್ಲ ಮಾಡ್ಕೋಬೇಕು. ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಈ ನೊಂದವರಿಗೆ ನ್ಯಾಯ ಅನ್ನುವ ಒಂದು ಅಭಿಯಾನವನ್ನ ನಾನು ಈ ದಿವಸ ಚಾಲನೆ ಮಾಡಿದ್ದೀನಿ. ಆ ಒಂದು ಅಭಿಯಾನದಲ್ಲಿ ನೊಂದ ವ್ಯಕ್ತಿಗಳಿಗೆ, ಅಂದ್ರೆ ಯಾರು ಬಾಧಿತರಿರ್ತಾರೆ, ವಿಕ್ಟಿಮ್ಸ್, ಅವರಿಗೆ ನಮ್ಮ BNSS ಕಾಯ್ದೆಯಲ್ಲಿ ಏನೆಲ್ಲ ಅವಕಾಶಗಳಿದೆ, ಪ್ರೊಟೆಕ್ಷನ್ಸ್ ಇದೆ, ಸೇವೆಗಳು ಸಿಗಲಿವೆ, ಈ ಎಲ್ಲ ವಿಷಯವನ್ನ ನಾವು ನೊಂದವರಿಗೆ ಈ ಅಭಿಯಾನದ ಮೂಲಕ ನಾವು ಎಫೆಕ್ಟಿವ್ ಆಗಿ ನಾವು ಹೇಳಬೇಕಾಗಿದೆ ಈ ದಿವಸ. ಇದಕ್ಕೆ ನಾನು ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳ ಸಹಕಾರವನ್ನು ಕೇಳ್ತೀನಿ. ನಮ್ಮ ಜಿಲ್ಲಾಡಳಿತದ ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೂಡ ಇದರಲ್ಲಿ ಅವರೇ ಮುಂಚೂಣಿಯಾಗಿ ನಿಂತು ಅವರ ಇಲಾಖೆಗೆ ಸಂಬಂಧಪಟ್ಟ ವಿಕ್ಟಿಮ್ಸ್ ಯಾರಿದ್ದಾರೆ ಅವರಿಗೆ ಈ ಒಂದು ಮಾಹಿತಿಯನ್ನು ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರಿಕೆ ಮಾಡಿಕೊಳ್ತಾ ಇದ್ದೀನಿ. ಕೊನೆಯದಾಗಿ, ಭಾಷಣ ಮಾಡೋರಿಗೆ ಜಾಸ್ತಿ ಉಳಿದಿರೋದಿಲ್ಲ. ನೊಂದವರು ಯಾರು ಅಂದ್ರೆ ವೇದಿಕೆ ಅಧ್ಯಕ್ಷರು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಭಾಷಣ ಕೇಳೋರು. ನಮಗೂ ಕೂಡ ಕೊನೆಗೂ ನ್ಯಾಯ ಸಿಕ್ಕಿದೆ. ಹೆಚ್ಚು ಸಮಯ ಈಗಾಗಲೇ ನಾವು ತಗೊಂಡಿದ್ದೇವೆ. ಆದರೆ 2 ವಿಷಯ ತಮಗೆ ಹೇಳಲೇಬೇಕು. ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ರೇಟ್ ಆಫ್ ಕನ್ವಿಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆಂದ್ರೆ ಅವರು 2 ಕಡೆ ನೋಡಿದ್ದಾರೆ. ಡಿಫೆನ್ಸ್ ಕಡೆ ನೋಡಿದ್ದಾರೆ, ಪ್ರಾಸಿಕ್ಯೂಷನ್ ಕಡೆನೂ ಕೂಡ ಅವರು ನೋಡಿದ್ದಾರೆ. ಅವರ ಆ ಅನುಭವವನ್ನು ಅವರು ಬಹಳ ಎಫೆಕ್ಟಿವ್ ಆಗಿ ಹಂಚಿಕೊಂಡ್ರು. ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೆ, ಅವಕಾಶ ಕೂಡ ಅವರು ಕಿತ್ಕೊಳ್ಬೇಕು ನನ್ನಿಂದ. ಆದ್ರೆ ಅವ್ರು ಏನ್ ಹೇಳ್ತಾ ಹೋದ್ರು, ಈ ಪ್ರಾಸಿಕ್ಯೂಷನ್ ನಲ್ಲಿ ಕೆಲವೊಂದು ಲೋಪದೋಷಗಳು ಇರ್ತಿತ್ತು. ಪಂಚನಾಮ ಹಿಡ್ಕೊಂಡೆ ನಾವು ಎಷ್ಟು ಕೇಸ್ ಗೆಲ್ತಾ ಇದ್ವಿ ಡಿಫೆನ್ಸ್ ಲಾಯರ್ಸ್ ಅಂತ ಅವ್ರು ಹೇಳ್ತಾ ಇದ್ರು. ಅದು ಯಾಕೆ ಆಗುತ್ತೆ ಅಂದ್ರೆ, ನಮ್ಮ ಇನ್ವೆಸ್ಟಿಗೇಷನ್ ಸೈಡ್ ಅಲ್ಲಿ ಬಹಳಷ್ಟು ನಾವು ನಮ್ಮ ಬೇಸಿಕ್ ಕಾನೂನುಗಳು ಏನಿದ್ದಾವೆ ಅದನ್ನ ನಾವು ಓದ್ಕೊಂಡೇ ಇರೋದಿಲ್ಲ. CRPC ಇರ್ಬೋದು, CPC ಇರ್ಬೋದು, ಎವಿಡೆನ್ಸ್ ಆಕ್ಟ್ ಇರ್ಬೋದು.
ಬಹಳಷ್ಟು ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ಷಮೆ ಅಲ್ಲಿ ಎಲ್ಲರೂ ಅಲ್ಲ, ಕೆಲವರು, ಮತ್ತೆ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ನಮ್ಮ ಎಕ್ಸೈಸ್ ಅಲ್ಲಿ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ನಮ್ಮ ಇಸಿ ಆಕ್ಟ್ ಎನ್ಫೋರ್ಸ್ ಮಾಡುವಂತ ಆಹಾರ ಇಲಾಖೆ ಅಧಿಕಾರಿಗಳು ಇರ್ಬೋದು, ಹೀಗೆ ವೇರಿಯಸ್ ಬಹಳಷ್ಟು ಆಕ್ಟ್ ಕೆಳಗಡೆ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು, ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಏನಿದ್ದಾರೆ, ನಾವು ಹೆಚ್ಚು ಓದೋದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಓದೋದೆಲ್ಲ ನಾವು ಕೆಲಸ ತಗೊಳ್ಳೋ ತನಕ ಮಾತ್ರ. ಹಾಗಾಗಿ ಈ ತರ ಲೋಪದೋಷಗಳು, ತಾಂತ್ರಿಕ ದೋಷಗಳು ಬರ್ತದೆ. ಬಹಳಷ್ಟು ಸಿವಿಲ್ ಪ್ರಕರಣಗಳು ಲ್ಯಾಂಡ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಕೋರ್ಟ್ ಕೇಸ್ಗಳಲ್ಲಿ ಕೂಡ ನಮ್ಮ ಸರ್ಕಾರದ ವಿರುದ್ಧ ಆದೇಶಗಳು ಬರ್ತದೆ. ಪ್ರಮುಖ ಕಾರಣ ಏನು ಅಂದ್ರೆ ಟೆಕ್ನಿಕಾಲಿಟಿ. Most of the cases have got disposed against the state because on technical grounds. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ನಾವೇ. ಹಾಗಿದ್ರೆ ನಮ್ಮ ಅಧಿಕಾರಿಗಳನ್ನ ಹೆಚ್ಚು ತರಬೇತಿ ಕೊಟ್ಟು ಈ ವಿಷಯಗಳ ಬಗ್ಗೆ ಅವ್ರಿಗೆ ಮೊದಲು ಅವೇರ್ನೆಸ್ ಮೂಡಿಸಬೇಕು. ಅದು ಒಂದು ಕ್ಯಾಂಪೇನ್ ನಾನು ಮಾಡಬೇಕು ಅಂತ ನಾನು ಈಗಾಗಲೇ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ. ಎಸ್ಟರ್ಡೇ ನಮಗೆ ಒಂದು ಎನ್ಕಾರ್ಡ್ ಅಂತ ತಮಗೆ ಗೊತ್ತಿದೆ, ಇಲ್ಲಿ ಮಾದಕ ದ್ರವ್ಯಗಳ ಬಗ್ಗೆ ಒಂದು ಕೋಆರ್ಡಿನೇಷನ್ ಕಮಿಟಿ ಇದೆ ಜಿಲ್ಲಾ ಮಟ್ಟದಲ್ಲಿ. ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರು ಇರ್ತಾರೆ. ನಮ್ಮ ಪೊಲೀಸ್ ಇಲಾಖೆ, ಎಕ್ಸೈಸ್ ಇಲಾಖೆ ಈ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸ್ತಾರೆ. ದ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ 1985 ಕೆಳಗಡೆ ಏನೆಲ್ಲ ಪ್ರಕರಣಗಳು ಬುಕ್ ಆಗ್ತದೆ ಅದ್ರ ಬಗ್ಗೆ ಅದರಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆಗ SP ಮೇಡಮ್ ಹೇಳಿದ್ರು, ಸರ್ ಬಹಳಷ್ಟು ಈ ಎಕ್ಸೈಸ್ ಕೇಸಸ್ ಯಾಕೆ ನಮಗೆ ಕನ್ವಿಕ್ಷನ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಗಾಂಜಾ ಅನ್ನೋದು ಏನು ಅಂತ ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ತಿಳ್ಕೊಂಡಿಲ್ಲ. ವಾಟ್ ಈಸ್ ಗಾಂಜಾ? ಈ ಒಂದು ಚರ್ಚೆ ಬಂದ ತಕ್ಷಣ ಅವ್ರು ಸಜೆಸ್ಟ್ ಮಾಡಿದ್ರು, ಪಾಟೀಲ್ ಅವರು ಪೊಲೀಸ್ ಇಲಾಖೆಗೆ ಬಂದಿದ್ರು, ಸರ್ ನಮ್ಮವ್ರಿಗೆ ಹಾಗೆ ಒಂದು ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ, ಮೀಟಿಂಗಿಗೆ ಕರೆಸಿ. ದೆನ್ ವಿ ಕಾಲ್ಡ್ ಹಿಮ್. ಸುಮಾರು 15 ನಿಮಿಷ ಅವರು ಮಾತಾಡಿದ್ರು ನಮ್ಮ ಎಕ್ಸೈಸ್ ಅಧಿಕಾರಿಗಳ ಜೊತೆಗೆ, ಯಾಕೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹಾಕೋ ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗೋದಿಲ್ಲ ಅಂತ. ಐ ಆಮ್ ಟೋಟಲಿ ಇಂಪ್ರೆಸ್ಡ್ ಬೈ ದ್ಯಾಟ್. ಆಗ ಅವ್ರಿಗೆ ಇನ್ನು ಮುಂದೆ ಹೋಗಿ ಹೇಳಿದೆ, ನೀವು ಇದನ್ನ ನಮಗೆ ಹಾಫ್ ಎ ಡೇ, 1 ಡೇ ವರ್ಕ್ಶಾಪ್ ಮಾಡಬೇಡಿ. ನಮ್ಮ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ EC ಆಕ್ಟ್ ಚಾಲು ಮಾಡೋ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಅದಕ್ಕೆ ಏನು ಬೇಕು ಸಹಕಾರ ನಾನು ಮಾಡ್ತೀನಿ, ತಾವು ದಯವಿಟ್ಟು ಇದು ಮಾಡಿ ಅಂತ. ಅಂದ್ರೆ ಒಂದು ಪ್ರಾಸಿಕ್ಯೂಷನ್ ಇಲಾಖೆಗೆ ಇರುವ ಒಂದು ಸಂಪನ್ಮೂಲ ನಮ್ಮ ಅಧಿಕಾರಿಗಳಿಗೆ ಪರಿಣಾಮಕಾರಿಯಾಗಿ ತಲುಪಿದ್ರೆ ಆಗ ನಾವು ಒಂದು ಘೋಷಣೆ ಏನಿದೆಯಲ್ವಾ, ನಾವು ಹೇಳ್ತೀವಲ್ವಾ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಅದರಿಂದ ಹೊರಗಡೆ ಬರಬಹುದು. ಮತ್ತು ಹೆಚ್ಚು ಕನ್ವಿಕ್ಷನ್ ಆದ ಮೇಲೆ ಡೆಟರೆನ್ಸ್ ಅಂತ ಏನು ಹೇಳ್ತೀವಿ, ಪಕ್ಕದ ಮನೆಯವರು ಗಾಂಜಾ ಕೇಸಲ್ಲಿ ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಆ ಒಂದು ಅಪರಾಧ ಮಾಡೋ ಇನ್ನೂ 5 ವ್ಯಕ್ತಿಗಳು ಆ ಅಪರಾಧ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಪ್ರಿವೆನ್ಷನ್ ಬರ್ತದೆ, ಸೊಸೈಟಿನಲ್ಲಿ ಒಂದು ಆರೋಗ್ಯ ಹೀಗೆ ವೃದ್ಧಿ ಆಗುತ್ತೆ. ಸೊ ಆದ್ದರಿಂದ ಅಭಿಯೋಜನೆ ಇಲಾಖೆಗೆ ಇಷ್ಟು ಮಹತ್ವದ ಪಾತ್ರ ಇದೆ. ಆ ಮಹತ್ವದ ಪಾತ್ರವನ್ನು ನಮ್ಮ ವಲಯ ಕಚೇರಿ ಇದು ಮುಂದುವರಿಸಿಕೊಂಡು, ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿ. ಅವರು ಲಾಜಿಸ್ಟಿಕ್ಸ್ ಸಪೋರ್ಟ್ ಕೇಳಿದ್ದಾರೆ ನಮ್ಮ ಜಿಲ್ಲಾಡಳಿತದಿಂದ. ಖಂಡಿತವಾಗಿಯೂ ಇದನ್ನ ಪ್ರಿಯಾರಿಟಿಯಾಗಿ ತಮಗೆ ಎಲ್ಲ ಆ ಸೌಲಭ್ಯಗಳನ್ನು ಒದಗಿಸಿಕೊಡೋ ಕೆಲಸನ ಜಿಲ್ಲಾಡಳಿತ ಮಾಡುತ್ತೆ ಅಂತ ಈ ದಿವಸ ನಾನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ನೊಂದವರಿಗೆ ನ್ಯಾಯವನ್ನ ಕೊಡ್ತಕ್ಕಂತಹ ಒಂದು ಹೊಸತನವನ್ನ ಜನಸ್ನೇಹಿಯಾಗಿ ನಿರ್ವಹಿಸತಕ್ಕಂತಹ ದೃಷ್ಟಿಯಲ್ಲಿ ಇವತ್ತು ಪರಿಣಾಮಕಾರಿಯಾಗಿ ಇವತ್ತು ನಮ್ಮ ಎಲ್ಲ ಅಭಿಯೋಜಕರು ಇವತ್ತು ನೊಂದವರಿಗೆ, ದೂರುದಾರರಿಗೆ ನ್ಯಾಯವನ್ನ ಕೊಡ್ತಕ್ಕಂತಹ ಒಂದು ಕಟಿಬದ್ಧವಾಗಿರ್ತಕ್ಕಂತಹ ಕಾರಣಕ್ಕಾಗಿ ಇವತ್ತು ಗುಲ್ಬರ್ಗ ಬಹಳ ದೂರ ಆಗ್ತಾ ಇತ್ತು. ಆ ವಿಭಾಗದಿಂದ ಬೇರ್ಪಡಿಸಿ ಈ 4 ಜಿಲ್ಲೆಗಳಿಗೆ ಒಂದು ಹೊಸತನವನ್ನ ಕೊಟ್ಟಿದ್ದಾರೆ. ಒಂದು ಮಾತನ್ನ ತಮ್ಮ ಎಲ್ಲರ ವಕೀಲರಿಗೆ ಎಲ್ಲ ಸಹಕಾರವನ್ನ ಬೇಡ್ತೇನೆ, ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಹಕಾರವನ್ನ ಬೇಡ್ತೇನೆ. ಈ ವಿಭಾಗದಲ್ಲಿ ಒಂದು ಹೊಸತನವನ್ನ ನೀವೇನು ಈ ಕಾನೂನು ಸುವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಕೂಡ ಅದಕ್ಕೆ ಪೂರಕವಾಗಿ ಇವತ್ತು ಶಕ್ತಿಯಾಗಿ ನಿಲ್ತಕ್ಕಂತಹದ್ದು ಅಭಿಯೋಜನಾ ಇಲಾಖೆ ಅಂತಕ್ಕಂಥದ್ದು. ಆ
ಅಭಿಯೋಜನಾ ಇಲಾಖೆಯ ಎಲ್ಲ ಅಧಿಕಾರಿಗಳಿಂದ ನಮ್ಮ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸಿದ್ದಾರೆ. IG ಮೇಡಮ್ ಅವರು ಇದ್ದಾರೆ. ವೆಲ್ ಕೋಆಪರೇಟಿವ್. ತುಂಬಾ ನಾನು ಬಂದು ಕೇವಲ ಒಂದು ತಿಂಗಳು 2 ತಿಂಗಳಾಯ್ತು, ಎಕ್ಸಾಕ್ಟ್ 2 ತಿಂಗಳಾಯ್ತು. 2 ತಿಂಗಳಲ್ಲಿ ನನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನ 4 ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಎಲ್ಲ ಅಭಿಯೋಜನಾಧಿಕಾರಿಗಳೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಮೀಟಿಂಗ್ಗಳನ್ನ ಮಾಡಿ ಅದಕ್ಕೆ ಪೂರಕವಾಗಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಚರ್ಚೆಯನ್ನ ಮಾಡಿ ಇದೊಂದು ಹೊಸತನವನ್ನ ಸೌಹಾರ್ದಯುತವಾಗಿರ್ತಕ್ಕಂತಹ ಒಂದು ಸಮನ್ವಯತೆಯನ್ನ ಅಭಿಯೋಜನಾಧಿಕಾರಿಗಳ ಜೊತೆ ಮತ್ತು ಪೊಲೀಸ್ ಇಲಾಖೆಯ ಜೊತೆ ಸಾಧಿಸಿ ಒಂದು ಹೊಸತನವನ್ನ ಸೃಷ್ಟಿಸಲಿಕ್ಕೆ ಈ ನಮ್ಮ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು DGP ಮೇಡಮ್ ವರ್ತಿಕಾ ಕಟಿಯಾರ್ ಅವರು ಇದಕ್ಕೊಂದು ನಾಂದಿಯನ್ನು ಹಾಕಿದ್ದಾರೆ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಮತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಇನ್ನು ಇಟ್ನಾಳ್ ಕೊಪ್ಪಳ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ಬಹುಶಃ ನಾನು ಒಂದು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಗರದ ತೊಂದರೆ ಇಲ್ಲ, ಗ್ರಾಮೀಣ ಭಾಗದಲ್ಲಿ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತಮ್ಮ ಗಮನಕ್ಕೂ ಕೂಡ ತಂದಿದ್ದೀನಿ. ಇವತ್ತು ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನ, ಯಾಕಂದ್ರೆ ಗವರ್ಮೆಂಟ್ ಲಿಟಿಗೇಷನ್ಸ್ ತಮ್ಮ ಇದರಲ್ಲಿ ಬರೋದ್ರಿಂದ ಅದಕ್ಕೆ ಪೂರಕವಾಗಿ ನಿಮ್ಮ ಸರ್ಕಾರದ ಮಟ್ಟಿಗೆ ಏನ್ ಕಾರ್ಯವನ್ನು ನಿರ್ವಹಿಸಬೇಕು ನಮ್ಮ ಎಲ್ಲ ಅಧಿಕಾರಿಗಳು ಒಂದು ಹೊಸತನವನ್ನು ಒಂದು ಮೂಡಲಿಕ್ಕೆ ತಯಾರಿದ್ದಾರೆ. ತಮ್ಮ ಸಹಕಾರವನ್ನ ತಮ್ಮ ಪ್ರೋತ್ಸಾಹವನ್ನ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನೀಡಬೇಕು ಅನ್ನೋಂಥ ಮನವಿಯನ್ನು ಕೂಡ ತಾವು ಮಾಡ್ಕೊಳ್ತಾ ನಮ್ಮ ಎಲ್ಲ ಅಭಿಯೋಜನಾಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಹೊಸತನವನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಾವು ಮೂರು ವಿಷಯವನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಒಂದು ನ್ಯಾಯ ಜ್ಯೋತಿಯನ್ನ, ಒಂದು ಸ್ಮರಣ ಸಂಚಿಕೆಯನ್ನ ಹೊರತಾಗ್ತಾ ಇದ್ವಿ. ಅದರ ಉದ್ದೇಶ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ 1064ನೇ ಕ್ರಿಸ್ತ ಶಕದಲ್ಲಿ ಮೈಲಾರ ಶಾಸನದಲ್ಲಿ ದಂಡ ಮತ್ತು ಶಿಕ್ಷೆಯ ಪರಿಕಲ್ಪನೆಯನ್ನ ಆ ಶಾಸನದಲ್ಲಿ ನಮೂದಿಸಿರ್ತಕ್ಕಂಥದ್ದು. ಅದು ಇಡೀ ಪ್ರಚಾರ ಹೆಚ್ಚು ಇಲ್ಲ. ಆ ಕಾರಣಕ್ಕಾಗಿ ಆ ನ್ಯಾಯದ ಪರಿಕಲ್ಪನೆ ಆ ಶಾಸನದಲ್ಲಿ ಮೈಲಾರ ಶಾಸನ ಅದು ಬಳ್ಳಾರಿ ಜಿಲ್ಲೆಯಿಂದ ಇರೋದ್ರಿಂದ ಈ ನ್ಯಾಯ ಜ್ಯೋತಿ ಅನ್ನೋದನ್ನ ಹೆಸರನ್ನು ನೀಡಲಾಗಿದೆ. ಜೊತೆಯಾಗಿ ಇವತ್ತು ನೊಂದವರಿಗೆ ನ್ಯಾಯದ ಅಭಿಯಾನವನ್ನ ಇವತ್ತು ನಮ್ಮ ಇಲಾಖೆಯಿಂದ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ನೊಂದವರಿಗೆ ನ್ಯಾಯ ಅಂತಕ್ಕಂಥ ಅವರ ಹಕ್ಕುಗಳೇನು, ಅವರ ಜಾಗೃತಿಗೆ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು, ಪೂರಕವಾಗಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಜನಸ್ನೇಹಿಯಾಗಿ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸಬೇಕು, ಶಿಕ್ಷೆಯ ಪ್ರಮಾಣ ಹೆಚ್ಚಾಗಬೇಕಾಗಿರ್ತಕ್ಕಂಥದ್ದು, ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ನಾವು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂತಕ್ಕಂಥದ್ದನ್ನ ನಮ್ಮ ಅಭಿಯೋಜನಾ ಅಧಿಕಾರಿಗಳೆಲ್ಲರೂ ಕೂಡ ನೀವು ಆ ಪೊಲೀಸ್ ಇಲಾಖೆಯೊಂದಿಗೆ justice system ಅಲ್ಲಿ prosecution is a very important role. ಮತ್ತೆ today I have come for the inauguration of this building. I am really happy that this division has been created. Mr. Patil has been a pillar of support for the police department. ಅವರು ನಮ್ಮ ಆಫೀಸರ್ಸ್ಗೆ ಬೇರೆ ಬೇರೆ ಆಕ್ಟ್ಸ್ ಅಲ್ಲಿ ಯಾವ ರೀತಿಯ ಇನ್ವೆಸ್ಟಿಗೇಷನ್ ಮಾಡಬೇಕು, ಏನು ಲ್ಯಾಪ್ಸಸ್ ಇರ್ತದೆ, ಅದು ಯಾವ ರೀತಿಯ ಸರಿ ಮಾಡಬೇಕು, ಅದಕ್ಕೆ ಎಲ್ಲ ಚೆನ್ನಾಗಿ ಕ್ಲಾಸಸ್ ತಗೊಂಡಿದ್ದಾರೆ. ಮತ್ತೆ ಮುಂದುವರೆಗೆ ಆಲ್ಸೋ ತಗೊಳ್ತಾರೆ. ಫಾರ್ ದ್ಯಾಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಐ ವುಡ್ ವಿಶ್ ಮಿಸ್ಟರ್ ಪಾಟೀಲ್ ಆಲ್ ದಿ ಬೆಸ್ಟ್ ಇನ್ ಹಿಸ್ ಎಂಡೆವರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಸಾಕಷ್ಟು SP ಕೊಪ್ಪಳ್ ಅವರು ಪಾಟೀಲ್ ಸರ್ ಬಗ್ಗೆ ಹೇಳಿದ್ದಾರೆ. ವಿಕ್ಟಿಮ್ಸ್ಗೆ ಯಾವಾಗಲೂ ನ್ಯಾಯ ಕೊಡಿಸ್ಬೇಕಂದ್ರೆ ಬರೀ ಒಂದು ಪೊಲೀಸ್ ಇಲಾಖೆಯಿಂದ ಒಂದರಲ್ಲೇನೆ ಸಾಧ್ಯ ಇಲ್ಲ. ಅದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟನ್ನು ಅದಕ್ಕೆ ಜೊತೆ ಕೈಗೂಡಿಸ್ಬೇಕು. ನಾವು ಇಬ್ಬರು ಪೊಲೀಸ್ ಮತ್ತೆ ಪ್ರಾಸಿಕ್ಯೂಷನ್ ವಿ ಬೋತ್ ಆರ್ ಲೈಕ್ 2 ಫೇಸಸ್ ಆಫ್ ಸೇಮ್ ಕಾಯಿನ್. ಒಂದೇ ನಾಣ್ಯದ 2 ಮುಖಗಳಂತ ಕೆಲಸ ಮಾಡಿದ್ರೆ ಮಾತ್ರ ಒಂದು ವಿಕ್ಟಿಮ್ಸ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ. ಪಾಟೀಲ್ ಸರ್ ಈಗ ಅವ್ರದ್ದು ಮಾತಲ್ಲಿ ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು, ಅವ್ರು ಬಂದು ಜಸ್ಟ್ 2 months ಆಯ್ತಂತ. ಬಹಳ ವರ್ಷದಿಂದ ನಮ್ ಜೊತೆಲಿ ಇದ್ದಿರೋ ತರ ಅನಿಸ್ಬಿಟ್ಟಿದೆ ಈ 2 ತಿಂಗಳು. ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ಇದ್ದಾರೆ. ಪ್ರತಿಯೊಂದು ಕೇಸು ಅವ್ರಿಗೆ ಗೊತ್ತು. ನಮ್ಮ DSPs ಇನ್ಸ್ಪೆಕ್ಟರ್ಸ್ ಎಲ್ಲ ಬಹಳಷ್ಟು ಕೇಸಸ್ ಅವ್ರ ಜೊತೆ ತಗೊಂಡೋಗಿ ಕಾಂಪ್ಲಿಕೇಶನ್ ಸಾಲ್ವ್ ಮಾಡಿದ್ದಾರೆ. ಈವನ್ ರೀಸೆಂಟ್ಲಿ ಒಂದು NDPS ವಿಚಾರವಾಗಿ ಒಂದು ಕಾರ್ಯಾಗಾರ ಮಾಡಿದ್ರು ನಮ್ಮ ಆಫೀಸಲ್ಲಿ. ಕ್ರೈಮ್ ಮೀಟಿಂಗ್ ದಿವಸ ಅವ್ರದ್ದು ಒಂದು 2-3 hours ಕ್ಲಾಸ್ ತಗೊಂಡ್ರು. ಬಹಳ ಅಚ್ಚುಕಟ್ಟಾಗಿ ಬಹಳ ಇನ್ ಡೆಪ್ತ್ ಮಾಹಿತಿಯನ್ನ ಹೇಳಿದ್ರು.
ಪ್ರಾಸಿಕ್ಯೂಷನ್ ಅಲ್ಲಿ ಏನು ಕಮ್ಮಿ ಆಗುತ್ತೆ, ಯಾವ ತರ ಇನ್ವೆಸ್ಟಿಗೇಷನ್ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಈಗ ಸರ್ ಬಂದು ಜಸ್ಟ್ 2 months ಅಲ್ಲೇ ಇಷ್ಟು ಇನಿಷಿಯೇಟ್ ತಗೊಂಡು ಬಿಲ್ಡಿಂಗ್ ಮಾಡಿ ಎಲ್ಲ ಆಫೀಸರ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು, ಅಟ್ಲೀಸ್ಟ್ ನಾನು ಹೆಡ್ ಕ್ವಾರ್ಟರ್ ಅಲ್ಲಿ ಇದೀವಿ ಅದಕ್ಕಾಗಿ ಅಂತ ಅನ್ಕೊಂಡಿದ್ದೆ. ಇವಾಗ ರಾಮ್ ಅವರು ಹೇಳಿದಾಗ್ಲಿ, ವಿಜಯನಗರ SP ಅವರು ಹೇಳಿದಾಗ್ಲಿ ಎಲ್ಲ ನೋಡಿದ್ರೆ ಅವ್ರು ಇಡೀ ರೇಂಜ್ ನ ಆಲ್ರೆಡಿ ಸುತ್ತಾಡಿದ್ದಾರೆ ತುಂಬಾ ಚೆನ್ನಾಗಿ, ಆಲ್ರೆಡಿ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಸರ್ ನಿಮ್ಮ ರಾಮ್ ಅವರು SP ಕೊಪ್ಪಳ ಅವರು ತಿಳಿಸಿದಂಗೆ ಸರ್ ನಮ್ಮ ಎಲ್ಲರ ಕೋಆಪರೇಷನ್ ತಮಗೆ ಇದೆ. ಏನಾದ್ರೂ ನಮ್ಮಿಂದ ಅಂದ್ರೆ ಖಂಡಿತ ನಾವು ಮಾಡ್ತೀವಿ ಸರ್, ನಮ್ಮ ಕಡೆಯಿಂದನು. ಫೈನಲಿ ಕನ್ವಿಕ್ಷನ್ ರೇಟ್ ಇಂಪ್ರೂವ್ಮೆಂಟ್ ಮಾಡೋದೇ ಒಂದು ಗುರಿ ಆಕ್ಚುಲಿ. ಮಾಡಿದ್ರೆ ಕನ್ವಿಕ್ಷನ್ ರೇಟ್ ಇಂಪ್ರೂವ್ ಆದ್ರೆ ಮಾತ್ರನೇ ಒಂದು ಅಪರಾಧಿಗೆ ಭಯ ಬರುತ್ತೆ, ನಾವು ಮಾಡಿರೋದು ತಪ್ಪು ಅಂತ, ಮತ್ತೆ ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಸಿಗುತ್ತೆ. ಅದರಲ್ಲಿ ನೀವು ಎಲ್ಲ ಕೈ ಜೋಡಿಸಿ ಇನ್ ಮುಂದೆ ಯಾವುದೇ ಒಂದು ಗ್ಯಾಪ್ ಇಲ್ದಂಗೆ ನಾವೆಲ್ಲ ಮುಂದುವರಿಯೋಣ ಅಂತ ಹೇಳ್ತಾ, ಒನ್ಸ್ ಅಗೈನ್ ಐ ವಿಲ್ ಕಂಗ್ರಾಚುಲೇಟ್ ಪಾಟೀಲ್ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯಗಳ ಇಲಾಖೆ ಒಂದು ಕಚೇರಿಯ ಉದ್ಘಾಟನಾ ಸಮಾರಂಭ. ಇದು ಮುಖ್ಯವಾಗಿ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸಗಳ ಅಂದರೆ ಅವರಿಗೆ ಸಂಬಂಧಪಟ್ಟಿದ್ದ ಕೆಲಸ. ಆದರೆ ನನ್ನ ವಿಚಾರದಲ್ಲಿ ಕಕ್ಷಿದಾರರಿಗೆ, ನ್ಯಾಯವಾದಿಗಳಿಗೆ ಇದು ಸರಳ ರೀತಿಯಲ್ಲಿ, ಅಂದರೆ ಅವರು ದೂರದ ಗುಲ್ಬರ್ಗ ಮಟ್ಟಕ್ಕೆ ಅವರವರ ಕಷ್ಟಗಳು, ಈ ಪ್ರಯಾಣ ಮತ್ತು ಅಲ್ಲಿ ತಂಗುವಿಕೆ ಇವತ್ತು ತಪ್ಪಿಸಿದ್ದು. ಅಂದರೆ ಗ್ರಾಹಕರಿಗೆ, ಕಕ್ಷಿದಾರರಿಗೆ ಮತ್ತು ಇಲ್ಲಿಯ ನ್ಯಾಯವಾದಿಗಳಿಗೆ ಒಂದು ಉತ್ತಮ ಕೆಲಸ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದು ಬಳ್ಳಾರಿಯಲ್ಲಾಗಿದ್ದು ನಮ್ಮ ಸೌಭಾಗ್ಯ. 4 ಜಿಲ್ಲೆಗಳಿಗೆ ನಮ್ಮ ಬಳ್ಳಾರಿಯ ಒಂದು ಕೇಂದ್ರ ಸ್ಥಾನ ಆಗಿದ್ದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಮನೆತನಾಗಿದ್ದರೆ ನನಗೆ ಕಾನೂನು ವ್ಯಾಪ್ತಿಯಲ್ಲಿ ಪಾಲಿಕೆಯ ತಮ್ಮ ಸಹಭಾಗಿತ್ವ, ಅಂದರೆ ಪಾಲಿಕೆಗೆ ನ್ಯಾಯ, ನಿಮ್ಮ ಇಲಾಖೆಗೆ ಏನಾದರೂ ಸಂಬಂಧಪಟ್ಟ ಮತ್ತು ಏನಾದರೂ ಇದ್ದಲ್ಲಿ ನಾವು ಸಹ ನಮ್ಮ ಕೈ ಜೋಡಿಸಿ ನಾವೇನೇ ಮಾಡಲಿ ಗ್ರಾಹಕರಿಗೆ, ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಲಿಕ್ಕೆ ಇರೋದ್ರಲ್ಲಿ ನಾನು ಸಹ ನಿಮ್ಮಲ್ಲಿ ಪಾಲಿಕೆಯ ಜೊತೆಗೆ ಇರ್ತಂತ ಹೇಳ್ತಾ ಒಂದು ಸೌಭಾಗ್ಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ತಮ್ಮ ಈ ಆಯೋಜಕರಿಗೆಲ್ಲ ಒಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಬಂದಾಗ ಇದನ್ನು ಹೊಸ ಬಿಲ್ಡಿಂಗ್ ಏನಂತ ಅನಿಸ್ತಾ ಇದೆ. ಆ ರೀತಿ ಅದನ್ನು ಆ ಬಿಲ್ಡಿಂಗ್ ಅನ್ನು ಮಾಡಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ, ಅವ್ರಿಗೂ ಅವ್ರ ಟೀಮ್ಗೆ ಮತ್ತೊಮ್ಮೆ ವಂದಿಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೀಪ್ ಇಟ್ ಅಪ್. ಇಲ್ಲಿ ಮತ್ತೊಬ್ಬರನ್ನು ನಾನು ನೆನೆಸಬೇಕು. ವೇದಿಕೆಯಲ್ಲಿರುವಂತಹ ಅಂಜಲಿ ದೇವಿಯವರು ನನಗಂತ ವೃತ್ತಿಯಲ್ಲಿ ಚಿಕ್ಕವರು, ನಾನು ಬಂದ ಮೇಲೆ ಬಂದಂಥವ್ರು. ಅವರು ನನ್ನ ಮುಂದೆ ವಕಾಲತ್ತನ್ನು ಸ್ಟಾರ್ಟ್ ಮಾಡಿ APP ಆಗಿ PP ಆಗಿ ಇವತ್ತು ರಾಜ್ಯದ ವರಿಷ್ಠ ಅಧಿಕಾರಿಯಾಗಿದ್ದಾರೆ. ನಾವೆಲ್ಲರೂ ಬಳ್ಳಾರಿ ಪುತ್ರಿ ಅಂತೇಳಿ ಹೆಮ್ಮೆ ಪಡ್ಬೇಕು ಮೇಡಮ್ ನಿಮ್ಮನ್ನು. ಯಾಕಂತಂದ್ರೆ ಆ ಮಟ್ಟಕ್ಕೆ ನೀವು ಹೇಳಿದ್ರೆ ನಮ್ಮ ಮುಂದೆ, ನಮ್ಮ ಕಣ್ಮುಂದೆ ಆಗಿದ್ದಿಲ್ಲ ನೋಡಿ. ಹಾಗೆಯೇ ಯುವ ಆಯೋಜಕರು, ಸಹಾಯಕ ಆಯೋಜಕರಿಗೆ ನಾನು ಒಂದು ಮನವಿ ಅಷ್ಟೇ. ತಾವು ಪರಿಶ್ರಮ ಮಾಡಿದರೆ, ಶಕ್ತಿ ಮೀರಿ ಪರಿಶ್ರಮ ಮಾಡಿದರೆ ಖಂಡಿತ ಆ ರೀತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಬಯಸುತ್ತೇನೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇದು ಸತ್ಯ. ಅದೇ ರೀತಿ ಇನ್ನೊಂದು ಸಣ್ಣ ಮನವಿ ಮಹಾಪೌರರಲ್ಲಿ. ಇದು ಮೊದಲು ಬಿಲ್ಡಿಂಗ್ ಕಂಪ್ಲೀಟ್ ಕಾಂಪೌಂಡ್ ಎಲ್ಲ ಜುಡಿಷಿಯರಿಯಲ್ಲಿ ಇತ್ತು. ಈಗ ಹಸ್ತಾಂತರಗೊಂಡು ಸರ್ಕಾರಕ್ಕೆ ಹಸ್ತಾಂತರಗೊಂಡಿದೆ. ಆಮ್ ಐ ಕರೆಕ್ಟ್ ಸರ್? ಒಂದು ಲಾ ಕಾಲೇಜ್, ಗೌರ್ಮೆಂಟ್ ಲಾ ಕಾಲೇಜ್ ಪ್ರಪೋಸಲ್ ಇದೆ ಅಂತ ಹೇಳಿ ನಾನು ಹೈಕೋರ್ಟಿಗೆ ಹೋದಾಗ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಅಲ್ಲಿ ತಿಳ್ಕೊಂಡಿತ್ತು. ಅದು ಮುಂದಿನ ವರ್ಷದಿಂದ ಆರಂಭ ಆಗ್ಬಹುದು ಅಂತ ಆಗ್ತದೆ ಅಂತ ಮಾಹಿತಿ ನನಗೆ ಅಲ್ಲಿ ಗೊತ್ತಾಯ್ತು. ಅದೇನೇ ಇರಲಿ, ಈಗ ಪಾಟೀಲ್ ಸರ್ ಏನಾದ್ರೆ ನಾನು ಕೇಳಿದೆ, ಸರ್ ಎಷ್ಟು ಎಲ್ಲ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತಂದ್ರ, ಇಲ್ರಿ ನಂದು ಏನ್ ಬೇಕು ಅಷ್ಟೇ ಮಾಡಿಸ್ಕೊಂತ ಇದೀನಿ ಅಂತಂದ್ರು. ನಾನು ಇಷ್ಟೇ ಮಹಾಪೌರರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ, ಹಾಗಾಗಿ ಅಟ್ಲೀಸ್ಟ್ ಏನು ಮುಂದೆ ಏನಾದರೂ ಈ ಕಾಲೇಜ್ ಅಥವಾ ಯೂನಿವರ್ಸಿಟಿ ಬರೋವರೆಗೂ ಅಟ್ಲೀಸ್ಟ್, ಯಾಕಂದ್ರೆ
ಈ ಗಿಡ ಮರಗಳು ಬೆಳ್ತಾ ಇದಾವೆ, ಈ ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ನಿಮ್ಗೆ ಅಧಿಕಾರ ಇದೆ. ಆ JCB ಅಟ್ಲೀಸ್ಟ್ ಟೈಮ್ ಟು ಟೈಮ್ ಅದನ್ನು ಕ್ಲೀನ್ ಮಾಡಿಸಿದ್ರೆ ಕೂಡ ಬರಲಾರ್ದಂಗ ಈ ಆಫೀಸ್ ಒಂದು ಚೆಂದ ಆಗಿ ಕಾಣುತ್ತೆ ಅಂತ ನನ್ನ ವಕೀಲ ಸಂಘದ ಅಧ್ಯಕ್ಷರಾಗಿ ನನ್ನ ತಮ್ಮಲ್ಲಿ ವಿನಂತಿ. ಈ ಒಂದು ವಿಭಾಗೀಯ ಕಚೇರಿ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸಂತೋಷ ಆಗ್ತಿದೆ. ಯಾಕಂತಂದ್ರೆ ಈ ಭಾಗದಲ್ಲಿ ಏನು ನಾನು ಇವಾಗಲೇ ಗಮನಿಸ್ತಾ ಇದ್ದೆ, ಒಂದು ಬುಕ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 11,700 ಪ್ರಕರಣಗಳು ಬಾಕಿ ಇದೆ ಕೋರ್ಟ್ಗಳಲ್ಲಿ. ಅಂದ್ರೆ ಇಂಥ ಒಂದು ವಿಭಾಗೀಯ ಕಚೇರಿ ಆಗೋದ್ರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಚಾಲನೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಈ ಇಲಾಖೆಯಲ್ಲಿ 57 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. PP-ಗಳಿಂದ ಹಿಡಿದು, ಸ್ಪೆಷಲ್ PP-ಗಳಿಂದ ಹಿಡಿದು, APP-ಗಳಿಂದ ಹಿಡಿದು ಎಲ್ಲರಿಗೂ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೇದಾಗಲಿ. ಆಮೇಲೆ ನಾನು ಕೆಲವು ವಿಚಾರಗಳ ಇಷ್ಟಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಕಾನೂನು ಇಲಾಖೆಯಲ್ಲಿ ಹಲವಾರು ಮಹತ್ವವಾಗಿರ್ತಕ್ಕಂಥ ಬದಲಾವಣೆಗಳು ನಮ್ಮ KH ಪಾಟೀಲ್ ಸಾಹೇಬರು ತಗೊಂಡು ಬಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಏನು ಆಸೀನರಾಗಿದ್ದಾರೆ ನಮ್ಮ ಅಂಜಲಿ ಮೇಡಮ್ ಅವರು, ನಾನು ಅವರು ಕ್ಲಾಸ್ಮೇಟ್ LLB 1, 2, 3 ಕ್ಲಾಸ್ಮೇಟ್. ನಾನು ಫೈನಲ್ ಇಯರ್ ಎಕ್ಸಾಮ್ ಬರೀಲಿಲ್ಲ, 1-2 ಎಕ್ಸಾಮ್ ಬರೆದ್ಬಿಟ್ಟು ಡ್ರಾಪ್ ಔಟ್ ಆದೆ. ನಮ್ಮ ಅಣ್ಣವರು ಆಕ್ಸಿಡೆಂಟಲ್ ತೀರೋದಕ್ಕೋಸ್ಕರ ಅವರು ಮೇಡಮ್ ಅವರು ಎಕ್ಸಾಮ್ ಬರೆದು ಇವತ್ತು ಡೈರೆಕ್ಟರ್ ಆಗಿ ನಮ್ಮ ಮುಂದೆ ಇದ್ದಾರೆ. ಅಂದರೆ ಮನುಷ್ಯ ಒಂದು ಪದ್ಧತಿ ಇಟ್ಕೊಂಡ್ರೆ ಏನಾದರೂ ಆಗ್ಬೋದು ಅಂತೇಳಿ ನಮ್ಮ ಜಯರಾಮಣ್ಣರು ಇದ್ದಾರೆ. ಸಾರಿ ನಮ್ಮ ಅದ್ಭುತ ಏನಾದರೂ ಆಗ್ಬೋದು ಅನ್ನೋದಕ್ಕೆ ಅವ್ರೊಂದು ಸಾಧನೆ. ಯಾಕಂದ್ರೆ ನಾನು ಅವರು ಎಕ್ಸಾಮ್ ಬರಿಬೇಕಾದ್ರೆ ಒಂದೇ ಬೆಂಚಲ್ಲಿ ಇರ್ತಾ ಇದ್ವಿ. ಫಸ್ಟ್ ಸೆಕೆಂಡ್ ಅಂಜಲಿ ದೇವಿ ಇರ್ತಾ ಇದ್ರು. ನಂದು ಏನು ಆಗಲ್ಲ ಅಂತೇಳಿ ಸೆಕೆಂಡ್ ನೇಮ್ ನಂದೇ ಇರ್ತಾ ಇತ್ತು ಯಾವಾಗಲೂ. ನನ್ನ ಸ್ನೇಹಿತರು ನಾವಿಬ್ಬರು, ಮತ್ತೆ ನಮ್ಮ ಕ್ಲಾಸ್ಮೇಟು, ಭಾಳ ಒಳ್ಳೆ ಅಧಿಕಾರಿಗಳು. ಇವತ್ತು ಅದ್ರ ಜೊತೆಗೆ ಇವತ್ತು PS ಪಾಟೀಲ್ ಸಾಹೇಬರು ಅವರೆಲ್ಲರೂ ಮಾತಾಡ್ತಾ ಇದ್ರು. ಅವರು ಬಹಳ ಸ್ಪೋರ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾರೆ ಅಂತೇಳಿ. ಎಲ್ಲ SP ಅವರು ಮತ್ತು IGP ಅವರು ಸಹ ಮಾತಾಡ್ತಾ ಇದ್ರು. ಸೊ ಇದನ್ನ ಅಂದ್ರೆ ಇನ್ನೊಂದೇನು ವೆಬ್ಸೈಟ್ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಒಂದು ನ್ಯಾಯ ಜ್ಯೋತಿ ಅಂತಕ್ಕಂಥ ಒಂದು ಏನು ಬಿಡುಗಡೆ ಮಾಡಿದ್ದಾರೆ. ನನಗೆ ಇದೆಲ್ಲ ನೋಡಿದ್ರೆ ಅಂದ್ರೆ ಇದು ಈ ಅಭಿಯೋಗ ಇಲಾಖೆ ಅಂದ್ರೆ ಇದು ಅಭಿಯೋಜನೆ ಜನರು ಅಂದ್ರೆ ಯಾರು ಸಂತ್ರಸ್ತಿದಾರೋ ಅವ್ರ ಹತ್ರಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ನಾವು ಒಂದು ಟೈಮಲ್ಲಿ ಏನಾದರೂ ಕೇಸ್ಗಳಿದ್ರೆ ಜನರ ಪರವಾಗಿ ಬಂದು ಕೇಸ್ಗಳು ಮಾಡ್ಬೇಕಾದ್ರೆ PP ಅವ್ರ ಜೊತೆ ಮಾತಾಡ್ತಾ ಇದ್ವಿ. APP ಅವ್ರ ಜೊತೆ ಮಾತಾಡಿ ಸರ್ ಹೆಂಗಾದ್ರೂ ಮಾಡಿ ಗೆಲ್ಲಿಸಬೇಕು ಈ ಪ್ರಕರಣದಲ್ಲಿ, ಬಡವರಿಗೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ಎಷ್ಟೋ ನಾವು ಇದು ಏನು ರೇಪ್ ಕೇಸ್ಗಳಿರ್ಬೋದು, ಮರ್ಡರ್ ಕೇಸ್ಗಳಿರ್ಬೋದು, ಈ ಥರದ್ದೇನು ದೌರ್ಜನ್ಯಗಳಾಗಿರ್ತವೆ. SC ST ಇದ್ರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಮತ್ತು ಜನರ ಮೇಲೆ ಆಗಿರ್ತಕ್ಕಂಥ ಸಾಮೂಹಿಕ ದೌರ್ಜನ್ಯಗಳ ವಿಚಾರದಲ್ಲಿ ನಾವು ಅಗವಾಗ ಬಂದು PP ಮತ್ತು APPಗಳ ಜೊತೆ ಮಾತಾಡಿ ಹೋಗ್ತಕ್ಕಂಥ ಒಂದು ವಿಷಯಗಳು ಸಹ ಹಿಂದೆ ನಮ್ಮೆಲ್ಲ ಹೋರಾಟದ ವಿಚಾರದಲ್ಲಿ ಇತ್ತು. ಅದು ಅನಿಸ್ತಾ ಇದೆ ಇವಾಗ ಅದು ಇನ್ನೂ ಹತ್ರ ಆಗಿದೆ. ಆಮೇಲೆ ಎಲ್ಲಾದ್ರೂ ನಾವು ಓಪನ್ ಮಾಡಿ ನೋಡ್ಕೋಬಹುದು ಎಷ್ಟು ಪ್ರಕರಣಗಳಿದಾವೆ, ಏನ್ ಬಾಕಿ ಇದೆ, ಯಾವ ಹಂತದಲ್ಲಿ ಪ್ರಕರಣ ಇದೆ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಈ ಇಲಾಖೆಗೆ ಏನ್ ಡೈರೆಕ್ಟರ್ ಇದ್ದಾರೆ, ಇಲ್ಲಿರ್ತಕ್ಕಂಥ ಸೀನಿಯರ್ ಕಾನೂನು ಅಧಿಕಾರಿ ಇದ್ದಾರೆ, ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಇದನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಏನು ಅಭಿಯೋಜನೆ ಏನ್ ಮಾಡ್ತಾ ಇದ್ರಿ, ಅಭಿಯಾನ ಏನ್ ಮಾಡ್ತಾ ಇದ್ರಿ, ಅದು ಜನರಿಗೆ ಹತ್ರ ಹೋಗ್ಬೇಕು. ಜಾಸ್ತಿ ಪಾಂಪ್ಲೆಂಟ್ ಮಾಡಿಸಿ ಎಲ್ಲರಿಗೂ ತಿಳಿಸಿದ್ರೆ, ಎಲ್ಲ ಇಲಾಖೆಗಳಿಗೆ, ಎಲ್ಲ ಸಾರ್ವಜನಿಕ ವಲಯದಲ್ಲಿ ಅದು ಗೊತ್ತಾದ್ರೆ ಇನ್ನಿಷ್ಟು ನಮ್ಮ ಇಲಾಖೆ ಜನರ ಹತ್ರಕ್ಕೆ ಹೋಗ್ಬೇಕು. ಈಗ ಹೆಂಗೆ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದ, ರಾಜ್ಯದಲ್ಲಿ ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದ ಒಂದು ಟೈಮಲ್ಲಿ, ನಾನು 80ರ ದಶಕದಲ್ಲಿ ಮಾತಾಡೋದಾಯ್ತಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಬಹಳ ದೂರ ಇತ್ತು, ಜನರು ಮತ್ತು ಅವ್ರ ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಇತ್ತು. ಆದ್ರೆ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನರು ಮತ್ತು ಪಬ್ಲಿಕ್ ಮತ್ತು ಪೊಲೀಸ್ ಇಲಾಖೆ ಬಹಳ ಹತ್ರ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತೇಳಿ, ಏನ್ ನಡೀತಿದೆ ಅಂತ ಪ್ರತಿದಿನ. ನಿನ್ನೆ ರಾತ್ರಿ ನಾನು ಮೇಡಮ್ ಅವ್ರಿಗೆ ಒಂದು ಕಾಲ್ ಮಾಡಿದ್ದೆ, ರಾತ್ರಿ ಬಹುತೇಕ 10 ಅನ್ಕೊಳ್ತೀನಿ. ಮೇಡಮ್ ಈ ತರ ಒಂದು ಹುಡುಗಿ ಕಾಣೆ ಆಗಿದ್ದಾರೆ, ಸ್ವಲ್ಪ ಅದ್ರ ಬಗ್ಗೆ ನಾವು ಇಲಾಖೆಗೆ ಹೇಳಿ ಅಂತೇಳಿ. ಮೇಡಮ್ ರಾತ್ರಿ 12 ಗಂಟೆಗೆ ಅದು ಪ್ರೆಸ್ ಔಟ್ ಮಾಡಿಬಿಟ್ಟು ಇವತ್ತಾಗಲೇ ಬೆಳಿಗ್ಗೆ ಬಂದಿದ್ದಾರೆ. ಸೊ ಅಂದ್ರೆ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಇಲಾಖೆ. ಅದ್ರ ಜೊತೆ ಯಾವಾಗಲೂ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ಬೇಕು. ಅದ್ರ ಜೊತೆ ಯಾರು ಏನು ಹೇಳ್ತಾರಂತೆ. ನಮಗೆ ಬಂದು ರಾತ್ರಿ ಬಹಳಷ್ಟು ಜನರು ಬಂದಿದ್ರು ನಮ್ಮ ಮನೆಗೆ, ಆಫೀಸ್ಗೆ ಬಂದು 9:30 ಬಂದು ಹೇಳ್ತಾ ಇದ್ರು, ಇದು ಮಾಡಿಲ್ಲ ಅದು ಮಾಡಿಲ್ಲ. ನಾನು ಹೇಳಿದೆ, ಆ ಮಹಿಳಾ ಸ್ಟೇಷನ್ ಪಾಪ ಒಂದು ದಿವಸಕ್ಕೆ 100 ಕೇಸ್ ಬರ್ತವೆ. ಪ್ರತಿದಿನ ಒಂದು ಪಂಚಾಯತಿ ಮಾಡಕ್ಕೆ ಆಗ್ತದೆ. ಅಲ್ಲಿ ಎಲ್ಲರಿಗೂ ಕೇಸ್ ಮಾಡ್ಕೊಂಡು ಹೋದ್ರೆ ಏನು ಉಳಿಯೋದಿಲ್ಲ. ಕೆಲವು ವಿಷಯಗಳನ್ನ ಅಲ್ಲೇ ಸಾಲ್ವ್ ಮಾಡಬೇಕು, ಅಲ್ಲೇ ಪರಿಹಾರ ಮಾಡಬೇಕು. ಎಲ್ಲದೂ ಕೇಸ್ ಮಾಡ್ಕೊಂಡು ಇಲ್ಲಿ ಕಳಿಸಿದ್ರೆ 2,000 11,000 ಇದ್ರೆ 50,000 ಕೇಸ್ ಆಗ್ತವೆ, ಪ್ರಕರಣಗಳಾಗ್ತವೆ. ಸಾಧ್ಯವಾದಷ್ಟು ಅಲ್ಲಿನೇ ಕ್ಲಿಯರ್ ಮಾಡೋಂಥ ಕೆಲಸಗಳು ಆಗ್ಬೇಕು.
ಅದ್ರ ಜೊತೆಗೆ ನಾನು ನಮ್ಮ DC ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಆಗಲೇ ಕುತ್ಕೊಂಡು ಮಾತಾಡ್ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಈ ಸಂಡೂರು ಅಂತ ಪ್ರದೇಶ ಇನ್ನು ಹ್ಯಾಮ್ಲೆಟೆಡ್ ವಿಲೇಜಸ್ ಇದಾವೆ, ಅಲ್ಲಿ ಇನ್ನೂ ಬಹಳಷ್ಟು ಸರ್ವೆಗಳಾಗಿಲ್ಲ. ಆಮೇಲೆ ಬಹಳಷ್ಟು 53 ಮತ್ತು 54 ಏನು ಅರ್ಜಿಗಳು ಹಾಕೊಂಡಿದ್ದಾರೆ, ಇವೆಲ್ಲವೂ ಹಂಗೆ ಪೆಂಡಿಂಗ್ ಇದಾವೆ ಸರ್. ತಾವು ಸ್ವಲ್ಪ ಇವ್ರ ಜೊತೆ ಮಾತಾಡಿ, ನಮ್ಮ MLA ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಮಾಡೋದ್ರಿಂದ ಜನರಿಗೆ ಭೂಮಿ ಸಿಗುತ್ತೆ. ಭೂಮಿ ಹಕ್ಕು ಅವ್ರು ಇರ್ತಾರೆ ಪಾಪ, ಅವರು ಪಾಣಿಯಲ್ಲಿ ಇರೋದಿಲ್ಲ, ಅವರು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಹಕ್ಕು ಸಿಗ್ಬೇಕು. ಹಕ್ಕು ಸಿಕ್ಕಾಗ ಮಾತ್ರ ಅವ್ರು ಅದನ್ನ ತಗೊಂಡು ಅದನ್ನೇನಾದ್ರು ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಮಾಡ್ಕೊಂಡು ಬೋರ್ವೆಲ್ ಮಾಡ್ಕೊಂಡು ಅಥವಾ ಏನಾದ್ರು ಲೋನ್ ಗೀನ್ ತಗೊಂಡು ಏನಾದ್ರು ಮಾಡ್ಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಾಹೇಬ್ರ ಜೊತೆ ಮಾತಾಡ್ಬೇಕು. ಅವ್ರು ಹೇಳಿದ್ರು, ನಾನು ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸರಣಿ ಸಭೆಗಳು ಮಾಡ್ತಾ ಇದ್ದೀನಿ. ಖಂಡಿತ ಅದನ್ನು ನಾನು ಹೋಗೋದ್ರೊಳಗಡೆ ಆ ಒಂದು ಕೆಲಸವನ್ನು ಮಾಡಿ ಒಂದು 90% ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಇಲಾಖೆಯಲ್ಲೂ ಸಹ ತಾವೇನಿದ್ದೀರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಾನು ನಿಮ್ಗೆ ಸಣ್ಣವನಿರ್ಬೋದು, ಆದರೆ ನನ್ನ ಒಂದು ಮನವಿ ಅಂತ ಹೇಳಿ ಸ್ವಲ್ಪ ಜನರಿಗೆ ಏನು ಒಂದು ಬಂದಿರ್ತಾರೆ ಅವರಿಗೆ ಸಾಂತ್ವನದ ಮಾತುಗಳು ಬಹಳ ಇಂಪಾರ್ಟೆಂಟ್. ಅವ್ರು ಅದಕ್ಕಿಂತ ಅವ್ರ ಕಾನೂನು ಸಿಗೋದು, ನ್ಯಾಯ ಸಿಗೋದು ಎರಡನೇ ವಿಚಾರ. ಯಾಕಂತಂದ್ರೆ ನಾನು ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ನೋಡಿದ್ದೀನಿ. ಒಂದು ಪ್ರಕರಣ ಆಯ್ತು ಒಂದು 2000 ಇಸ್ವಿಯಲ್ಲಿ 2001 ಇಸ್ವಿಯಲ್ಲಿ ಒಂದು ಒಣೆನೂರು ಅಂತಕ್ಕಂಥ ಒಂದು ಪ್ರಕರಣ ಆಯ್ತು. ಒಬ್ಬ ಹೆಣ್ಮಗಳನ್ನ ಬೆತ್ತಲೆಯಿಂದ ಅವ್ರನ್ನ ಮೆರವಣಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಪ್ರಕರಣ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತು. ಆಗಿನ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು, ಅವ್ರು ಬಂದಿದ್ರು. ಸೊ ನಾವು ಆ ಪ್ರಕರಣ ಸಂಪೂರ್ಣ ನಾನು ಗಮನಿಸಿದೆ. ಅದೊಂದು ದೊಡ್ಡ ಇಡೀ ರಾಜ್ಯ ನ್ಯಾಷನಲ್ ಲೆವೆಲ್ ಅದೊಂದು ಇಶ್ಯೂ ಆಯಿತು. ಇಂಟರ್ನ್ಯಾಷನಲ್ ಲೆವೆಲ್ ಸಹ ಬೇರೆ ಬೇರೆ ಪತ್ರಿಕೆಗಳು ಬಂತು. ಯಾಕಂದ್ರೆ ಒಬ್ಬ ಮಹಿಳೆಯನ್ನ ಸಂಜೆ 3 ಗಂಟೆಗೆ ಎಲ್ಲ ಬಟ್ಟೆಗಳು ತೆಗೆದು 1.5 ಕಿಲೋಮೀಟರ್ ಮಾರ್ಚ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಬಂದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೊನೆಗೆ ಅದು ಕೋರ್ಟಲ್ಲಿ ಸೋತೋಯ್ತು. ಅದೇನು ಹಲವಾರು ಕಾರಣಗಳಿರ್ಬೋದು, ಬ್ಲೇಮ್ ಮಾಡ್ತಿಲ್ಲ ಕೋರ್ಟಿಗೆ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವರು ಅದರಲ್ಲಿ ಇನ್ವಾಲ್ವ್ ಆಗಿ ಹಾಸ್ಟೆಲ್ ಮಾಡಿದ್ರು. ಅಂದ್ರೆ ಇದನ್ನ ಇಂಥ ಪ್ರಕರಣಗಳು ಸಹ ನಾನು ನೋಡ್ತೀನಿ. ಸಂಘಕಲ್ಲಿ ಇರ್ತಕ್ಕಂಥ ಒಂದು ಘಟನೆ ಇದೇ ರೀತಿ ಆಯ್ತು 1989 ಇಂಥವೆಲ್ಲ ಹೋಗ್ತವೆ. ತಾವು ಅಭಿಯೋಜಕರು ಏನಿದ್ದೀರಿ, ತಾವೇನು PP-ಗಳಿದ್ದೀರಿ, APP-ಗಳಿದ್ದೀರಿ, ಸ್ಪೆಷಲ್ PP-ಗಳಿದ್ದೀರಿ, ತಾವೆಲ್ಲರೂ ಇದನ್ನು ಸ್ವಲ್ಪ ಈ ಏನು ಮಾಸ್ ಆಗ್ತಾವಲ್ಲ ಅದ್ರ ಬಗ್ಗೆ ಸೀರಿಯಸ್ ತಗೊಂಡು, ಆಗ್ಲೇ ಮೇಡಮ್ ಹೇಳ್ತಾ ಇದ್ರು, ನಾವೇನಾದ್ರೂ ಅವರಿಗೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿ ಯಾವನ ಅಪರಾಧಿನ ಅವನಿಗೆ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಭಯ ಇರೋದಿಲ್ಲ, ಭಯ ಹೋಗುತ್ತೆ. ಅದು 100% ಸತ್ಯ. ಭಯ ಬರ್ಬೇಕು ಅಂತಂದ್ರೆ ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಬರ್ಬೇಕು. ಮನೋಭಾವನೆ ಜನರು ಈ ಪಬ್ಲಿಕ್ ಅಲ್ಲಿ ಬೆಳೆದ್ರೆ ಮಾತ್ರ ಸ್ವಲ್ಪ ಕ್ರೈಮ್ ಕಡಿಮೆ ಆಗ್ತವೆ. ಆ ಕಾರಣಕ್ಕೋಸ್ಕರ ತಮ್ಮ ಜವಾಬ್ದಾರಿ ಬಹಳ ಇದೆ. ಸಂತ್ರಸ್ತರೇನಿದ್ದಾರೆ ಅವರು ತಮ್ಮ ಹತ್ರ ಬರ್ತಾರೆ, ತಮ್ಮನ್ನೇ ನಂಬ್ಕೊಂಡಿರ್ತಾರೆ. ಅವುಗಳೆಲ್ಲರೂ ನನ್ನ ಮನವಿ ಇದೆ, ತಮಗಿದ್ದು ಒಂದು ಸಲಹೆ ಮಾಡೋಷ್ಟು ದೊಡ್ಡವನಲ್ಲ ನಾನು. ಮನವಿ ಇದೆ, ದಯಮಾಡಿ ಅವ್ರಿಗೆ ಸ್ಪಂದಿಸಿ, ಅವ್ರಿಗೆ ಕುಂದಿರಿಸಿ 4 ಮಾತಾಡಿ ಅವ್ರಿಗೆ ಒಂದು ಒಳ್ಳೆ ಸಮಾಧಾನ ಮಾಡಿ ಆ ಕೆಲಸ ಸಾಧ್ಯವಾದಷ್ಟು ಪ್ರಕರಣದಲ್ಲಿ ತಾವು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಡ್ತೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.